सहस्रवक्त्रं द्विसहस्रजिह्वं विशङ्गनेत्रं कपिलांशुकाढ्यं सहस्रवक्त्रं द्विसहस्रजिह्वं विशङ्गनेत्रं कपिलांशुकाढ्यं विशायुधं प्रोज्ज्वलदंष्ट्रबाहुं विशायुधं प्रोज्ज्वलदंष्ट्रबाहुं तं नागराजं प्रणतोऽस्मि नित्यं तं नागराजं प्रणतोऽस्मि नित्यं नागराजं 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 प्रणतोऽस्मि नित्यं नागराजं प्रणतोऽस्मि नित्यम्. ಶ್ರಾವಣ ಶುದ್ಧ ಪಂಚಮಿ ವಿಶೇಷವಾಗಿ ನಾಗಪ್ಪ ಅಥವಾ ಬಾಲಸುಬ್ರಹ್ಮಣ್ಯನ ಪೂಜೆ ಪ್ರಾರ್ಥನೆಗೆ ಮೀಸಲಾದ ದಿನ. ನಮ್ಮಲ್ಲಿ ಪುರಾಣ ಪುರುಷನಾದ ನಾಗಪ್ಪನಿಗೆ ಒಂದು ಪ್ರತಿಷ್ಠೆಯೇ ಇದೆ. ಗರುಡ ನಾಗರಾಜ ಇಬ್ಬರೂ ಸವತಿಯ ಮಕ್ಕಳು. ಈ ದಾಯಾದಿ ಮತ್ಸರದಂತೆ ಗರುಡ ಸರ್ಪಕುಲವನ್ನೇ ನಾಶಪಡಿಸುತ್ತಾನೆ. ಆದರೆ ವಿಷ್ಣುವು ಗರುಡನನ್ನೇ ವಾಹನವಾಗಿ ಬಳಸಿಕೊಂಡದ್ದಲ್ಲದೆ ಆದಿಶೇಷನನ್ನೇ ಹಾಸಿಗೆಯಾಗಿ ಮಾಡಿಕೊಂಡು ಇಬ್ಬರ ದ್ವೇಷವನ್ನು ಸ್ನೇಹವಾಗಿಸಿದ ದಿನವನ್ನೇ ಗರುಡ ಪಂಚಮಿ ಅಥವಾ ನಾಗರ ಪಂಚಮಿ ಎಂದು ಹೇಳುತ್ತಾ ನಾಗಪ್ಪನಿಗೆ ತಮ್ಮ ಭಕ್ತಿಯನ್ನರ್ಪಿಸುವ ದಿನವಾಗಿದೆ. ಎಲ್ಲ ಜಾತಿ ಜನಾಂಗದವರು ಸಹ ಈ ಸುಬ್ಬಪ್ಪನಿಗೆ ಒಂದಲ್ಲ ಒಂದು ವಿಧದಲ್ಲಿ ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ. ಪೌರಾಣಿಕ ಕಥೆಗಳನ್ನು ಒಂದು ಕಡೆಗಿಟ್ಟರೂ ಹಾವು ಎಂದರೆ ಹಡಗು ನಡಗಿತು ಎನ್ನುತ್ತದೆ ಒಂದು ಗಾದೆ ಮಾತು. ಸಾಮಾನ್ಯವಾಗಿ ಹಾವಿನ ಆಕಾರ, ಅದರ ಶೀಘ್ರ ಸಂಚಾರ, ಅದರಲ್ಲಿ ತುಂಬಿರುವ ವಿಷ ಇವೆಲ್ಲದರ ಬಗ್ಗೆ ಜನಕ್ಕೆ ಒಂದು ರೀತಿಯ ಭಯ. ಈ ಭಯವೇ ಭಕ್ತಿಯಾಗಿ ಮಾರ್ಪಟ್ಟು ಹಾವಿಗೆ ದೇವರ ಸ್ಥಾನ ಕೊಟ್ಟು ಅವನನ್ನು ಕೊಂಡಾಡಿ ಅವನ ಕರುಣೆಯನ್ನು ಪಡೆಯುವುದರಿಂದಲೇ ಸಮಾಧಾನಪಟ್ಟಿದ್ದಾರೆ. ದೇವರೆಂದು ಭಾವಿಸಿದಾಗ ಇಲ್ಲಿ ನಂಬಿಕೆಯೇ ಮುಖ್ಯ. ಈ ನಂಬಿಕೆಯಿಂದ ಅವನನ್ನು ಆರಾಧಿಸಿ ಮನಸ್ಸನ್ನು ನೆಮ್ಮದಿಯಾಗಿರಿಸಲು ಪ್ರಯತ್ನಿಸಿದ್ದಾರೆ. ಈ ಕಾರಣದಿಂದ ಎಲ್ಲ ಜಾತಿ ಜನಾಂಗದಲ್ಲೂ ನಾಗಾರಾಧನೆ, ನಾಗಪೂಜೆ, ನಾಗಮಂಡಲದ ಪೂಜೆ ಪ್ರಚಲಿತವಿದೆ. ಈ ಕಾರಣಗಳಿಂದ ಸುಬ್ಬಪ್ಪನು ಒಂದು ಮಾನಸಿಕ ನೆಮ್ಮದಿ ಕೊಡುವಂತಹ ದೇವತೆ. ನಾಗಪ್ಪನ ಬಗ್ಗೆ ಯಾವ ಅಪರಾಧವೆಸಗಿದರೂ ಮಾನವರ ಮನಸ್ಸಿನಲ್ಲಿ ಅದು ಪಾಪದ ಕಲೆಯಾಗಿ ಉಳಿದು ಕಾಡುತ್ತಾ ಮನಸ್ಸಿನ ನೆಮ್ಮದಿ ಕೆಡಿಸುತ್ತದೆ. ಅದಕ್ಕಾಗಿಯೇ ಆತನನ್ನು ದೇವರೆಂದು ಭಾವಿಸಿ ಪೂಜಿಸುತ್ತಾ ನೆಮ್ಮದಿ ಪಡೆಯುತ್ತಾರೆ. ಈ ಆಚರಣೆಯ ಕುರಿತಾದ ಒಂದು ಜಾನಪದ ಕತೆ ನಮಗೆ ಕೆಲವು ಮಾಹಿತಿಗಳನ್ನು ಒದಗಿಸುತ್ತದೆ. ಅಕ್ಮಿಂಚಿ ಎಂಬೊಬ್ಬ ಬಡಬ್ರಾಹ್ಮಣನ ಮಗಳು ನಾಗಪ್ಪನ ಪೂಜೆಗೆ ಹೂವು ಹಣ್ಣುಗಳನ್ನು ತರಲು ತನ್ನ ಅಣ್ಣನಿಗೆ ಹೇಳುತ್ತಾಳೆ. ಆ ಅಣ್ಣ ಕಾಡಿಗೆ ಬಂದು ಹಣ್ಣು ಹೂಗಳನ್ನು ಸಂಗ್ರಹಿಸುತ್ತಾ ಒಂದು ಕೇದಿಗೆ ಹೂವಿನ ಮೋತೆ ಕೊಯ್ಯಲು ಹೋದಾಗ ಕೇದಿಗೆ ಹೂವಿನ ವಾಸನೆ ಇಷ್ಟವಾಗಿ ಆ ಗಿಡದಲ್ಲಿ ಅಡಗಿದ್ದ ನಾಗರಾಜನು ಕಚ್ಚಿದ್ದರಿಂದ ಆತನು ಸಾಯುತ್ತಾನೆ. ಆ ವಿಷಯ ತಿಳಿದ ಅಕ್ಮಿಂಚಿ ದೃಢ ಮನಸ್ಸಿನಿಂದ ಮಡಿಯುಟ್ಟು ಒದ್ದೆಯಲ್ಲೇ ತನು ಮನ ಶುದ್ಧಿಯಿಂದ ತನ್ನಲ್ಲಿದ್ದ ಹಾಲು ಹಣ್ಣು ಹೂಗಳನ್ನು ಅರ್ಪಿಸಿ ಭಕ್ತಿಯಿಂದ ಹುತ್ತಕ್ಕೆ ತನಿ ಎರೆದು ಪ್ರಾರ್ಥಿಸುತ್ತಾಳೆ. ಹುತ್ತದ ಮೇಲೆ ಬೆಳೆದಿದ್ದ ಹುಲಿಕಡ್ಡಿ ಸೊಪ್ಪನ್ನು ಹುತ್ತದ ಮಣ್ಣನ್ನೂ ತಂದು ನೀರಿನಲ್ಲಿ ಅದ್ದಿ ಪ್ರೋಕ್ಷಿಸಿದಾಗ ಅವಳ ಅಣ್ಣ ಬದುಕುತ್ತಾನೆ. ಇದರಿಂದ ಸಂತೋಷಗೊಂಡ ಅಕ್ಮಿಂಚಿ ಆ ದಿನ ಉಪವಾಸವಿದ್ದು ದೇವರಿಗೆ ತನ್ನ ಶುದ್ಧ ಸಾತ್ವಿಕ ಭಕ್ತಿಯನ್ನು ಅರ್ಪಿಸುತ್ತಾಳೆ. ಇದು ಚೌತಿತನಿಯ ವಿಶೇಷ.
ಈಗಲೂ ಈ ಪ್ರಸಂಗದ ನೆನಪಿಗಾಗಿ ಚೌತಿ ತನಿ ಎರೆಯುವುದು ವಂಶದ ಹಿರಿಯರಿಗೆ ಸೇರಿದ ವಿಷಯ. ಅಣ್ಣ ಬದುಕಿದ ಆನಂದಕ್ಕಾಗಿ ಅಕ್ಮಿಂಚಿ ಮಾರನೇ ದಿನ ಕಾಯಿ ಕಡುಬು, ಉದ್ದಿನ ಕಡುಬು ಮಾಡಿ ಚಿಗುಳಿ ತಂಬಿಟ್ಟುಗಳನ್ನು ನಾಗಪ್ಪನಿಗೆ ನಿವೇದಿಸಿ ಅಣ್ಣ ತಮ್ಮಂದಿರ ಹೊಕ್ಕಳು ಬೆನ್ನಿಗೆ ಹಾಲು ತುಪ್ಪ ಸವರಿ ಹಬ್ಬ ಮಾಡುತ್ತಾಳೆ. ಅಂದಿನಿಂದ ಇದು ಒಡ ಹುಟ್ಟಿದವರ ಹಬ್ಬ ಎಂದೂ ಪ್ರಸಿದ್ಧಿ ಪಡೆದಿದೆ. ಈ ಕುರಿತ ಒಂದು ಜಾನಪದ ರಚನೆ ಹೀಗಿದೆ. ವಾಸುಕೀಶಯನನೆ ವೈಯಾರದಿಂದಲಿ ಸುವಾಸಿನಿಯರೊನಿದು ಪೂಜೆಯನೆ ಮಾಡಲು ಈ ಶುಭ ಚರಿತೆಯ ಕಥೆಯನ್ನು ಬೇಳುವೆ. ಈಶಾ ಕುಮಾರ ಪಾಲಿಸು ಮತಿಯನು, ಈಶಾ ಕುಮಾರ ಪಾಲಿಸು ಮತಿಯನು. ಬಡ ಬ್ರಾಹ್ಮಣನ ಮಗಳು ಅಕ್ಮಿಂಚಿ ಎಂಬುವಳು ಗರುಡ ಪಂಚಮಿ ವ್ರತವ ಮಾಡಬೇಕೆನುತ ತರಿಸಿಕೊಡಬೇಕಾದ ಫಲಪುಷ್ಪಗಳು ತನ್ನ ಒಡ ಹುಟ್ಟಿದಣ್ಣಂಗೆ ಕೊಂಡು ಬಾರೆಂದು, ಒಡ ಹುಟ್ಟಿದಣ್ಣಂಗೆ ಕೊಂಡು ಬಾರೆಂದು. ಅಂದ ಮಾತನು ಕೇಳಿ ಬಂದು ವನದೊಳಗೋಗಿ ಚಂದದಿಂ ಕುಸುಮವನೆ ಕೊಯ್ಯುತ್ತಿರಲು ಒಂದು ಕ್ಯಾದಿಗೆಯೊಳಗೆ ಹೊಂದಿಕೊಂಡು ಶೇಷ ಬಂದು ಸೋಂಕಿದ ನಾಗ ಉರು ಸ್ಥಳದಲ್ಲಿ, ಶೇಷ ಬಂದು ಸೋಂಕಿದ ನಾಗ ಉರು ಸ್ಥಳದಲ್ಲಿ. ವಿಷವು ತಲೆಗೇರಿ ಪರವಶನಾಗಿ ಬಿದ್ದಿರಲು ಕುಸುಮಲೋಚನೆಗೆ ಹೋಗಿ ಅರುಹಿದಾರು. ಪಶುಪತಿಯು ಬಲ್ಲ ತಾಮಸಬೇಕೆ ನಾಗನ ಪೂಜಿಸಿ ಪಡೆವೆಂಬ ದೃಢದಲಿಹಳು, ಪೂಜಿಸಿ ಪಡವೆಂಬ ದೃಢದಲಿಹಳು. ನೆನೆಯಕ್ಕಿ ನೆನೆಗಡಲೆ ಗೊನೆಯ ಬಾಳೆಯ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನ ಕಾಯನು ಅರಳು ಹುರಿಗಡಲೆ ಹುಣಿಸೆ ಮುಂತಾದ್ದನ್ನು ಗಳಿರನೆ ತೆಕ್ಕೊಂಡು ತೆರಳಿ ಬಂದು, ಗಳಿರನೆ ತಕ್ಕೊಂಡು ತೆರಳಿ ಬಂದು. ಹುತ್ತದ ಮೃತ್ತಿಕೆ ಹುಲಿ ಸೊಪ್ಪು ತೆನೆ ಕಡ್ಡಿ ಅಕ್ಷತೆಯ ತಂದು ಗಳಿರನೆ ತೊಳೆಯಲು ಎಚ್ಚೆತ್ತು ಕಣ್ತೆರೆದು ಎಷ್ಟೊತ್ತು ಮಲಗ್ನೆನುತ ಥಟ್ಟನೆ ಮೈ ಮುರಿದು ಎದ್ದು ಕುಳಿತ, ಥಟ್ಟನೆ ಮೈ ಮುರಿದು ಎದ್ದು ಕುಳಿತ. ಸಿದ್ಧಪಡಿಸಿದ ಸ್ಥಳದಿ ನಾಗ ಚಿತ್ರವ ರಚಿಸಿ ಶುದ್ಧ ಸ್ನಾನವ ಮಾಡಿ ಭಕ್ತಿಯಿಂದ ಭಕ್ತಾಂಜಲಿಯಿಂದ ಪ್ರದಕ್ಷಿಣೆಯನ್ನೇ ಮಾಡಿ ಶ್ರದ್ಧೆಯಿಂ ಪೂಜಿಪರು ನಾಗದೇವನನು, ಶ್ರದ್ಧೆಯಿಂ ಪೂಜಿಪರು ನಾಗದೇವನನು. ಅಣ್ಣ ತಮ್ಮಂದಿರಿಹ ಚನ್ನ ಸಂಸಾರದಿ ತನ್ನ ಒಡ ಹುಟ್ಟಿದ ಅಕ್ಕ ತಂಗೇರು ಭಿನ್ನ ಭಾವವ ತೊರೆದು ಬೆಣ್ಣೆ ಹಾಲನು ಸವರಿ ನನ್ನಿಯಿಂ ಬೇಡುವರು ದೀರ್ಘಾಯುವ, ನನ್ನಿಯಿಂ ಬೇಡುವರು ದೀರ್ಘಾಯುವ. ಈ ನರಾಲೋಕದಳು ನಾರಿಯರೆಲ್ಲರೂ ಈ ವ್ರತವ ಸಾಂಗದಲ್ಲಿ ಆಚರಿಸಲು ಸೌಭಾಗ್ಯವನ್ನು ಒಡ ಹುಟ್ಟಿದವರನ್ನು ಕಾಳಿಂಗರಾಯ ಕರುಣಿಸಿ ಸಲಹುವ, ಕಾಳಿಂಗರಾಯ ಕರುಣಿಸಿ ಸಲಹುವ, ಕಾಳಿಂಗರಾಯ ಕರುಣಿಸಿ ಸಲಹುವ. ಜಯ ಮಂಗಳ ಶುಭ ಮಂಗಳ, ಜಯ ಮಂಗಳ ಶುಭ ಮಂಗಳ, ಜಯ ಮಂಗಳ ಶುಭ ಮಂಗಳ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಕುಮಾರ
ಷಣ್ಮುಖ ಭುಜಗನಿಗೆ ಶುಭ ಅಂಗಜಪಿತ ಸಖ ಕುವರನಿಗೆ ಕುಮಾರ ಷಣ್ಮುಖ ಭುಜಗನಿಗೆ ಶುಭ ಅಂಗಜಪಿತ ಸಖ ಭುವರನಿಗೆ ಮಂಗಳಾಂಗನ ಮೋಹನಗೆ ಮಂಗಳಾಂಗನ ಮೋಹನಗೆ ಗಂಗಾ ಪ್ರಿಯ ಶಿವಸೂನನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಸುರವರ ಮುನಿವರ ವಂದ್ಯನಿಗೆ ಶರವಣ ಭವನೆಂದೆನಿಪನಿಗೆ ಸುರವರ ಮುನಿವರ ವಂದ್ಯನಿಗೆ ಶರವಣ ಭವನೆಂದೆನಿಪನಿಗೆ ಸರಸ್ವತಿ ಪ್ರಿಯನ ಸೇವೆಗೈದವಗೆ ಸರಸ್ವತಿ ಪ್ರಿಯನ ಸೇವೆಗೈದವಗೆ ವರವಲ್ಲಿ ಪ್ರಿಯ ದೇವನಾಥನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಜ್ಞಾನರೂಪಿ ಚಿದ್ವಸ್ತುವಿಗೆ ಅಜ್ಞಾನ ತಿಮಿರ ಭವನಾಶನಿಗೆ ಜ್ಞಾನರೂಪಿ ಚಿದ್ವಸ್ತುವಿಗೆ ಅಜ್ಞಾನ ತಿಮಿರ ಭವನಾಶನಿಗೆ ಸುಜ್ಞಾನದಾತ ಶಕ್ತ್ಯಾಯುಧ ಧರಿಸಿದ ಸುಜ್ಞಾನದಾತ ಶಕ್ತ್ಯಾಯುಧ ಧರಿಸಿದ ಮಾನವೇಂದ್ರ ಸುಬ್ರಹ್ಮಣ್ಯನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಪಾರ್ವತಿಯ ಹಿರಿಯ ಮಗನಾದ ಗಣಪತಿಯು ಗಜಮುಖನಾದಂತೆ ಕಿರಿಯವನಾದ ಕುಮಾರನು ಷಣ್ಮುಖನಾದದ್ದು ಒಂದು ಸೋಜಿಗದ ವಿಷಯವೇ. ಇವನು ಹುಟ್ಟುವುದಕ್ಕೆ ಮುಂಚೆಯೇ ಶಕ್ತಿಯು ನಾಶವಾಗಿ ದರ್ಬೆ ಮೇಲೆ ಬಿದ್ದು ಬಿಡುತ್ತೆ. ಆವಾಗ ಆ ದರ್ಭ ಮೇಲೆ 6 ಭಾಗಗಳಾಗಿ ಬಿದ್ದಿದ್ದರಿಂದ 6 ಮಕ್ಕಳ ಉದಯ. ಈ ಮಕ್ಕಳು ಅಳ್ತಾ ಇರುವಾಗ ಅರುಂಧತಿ ಒಬ್ಬಳನ್ನು ಬಿಟ್ಟು ಮಿಕ್ಕ 6 ಜನ ಋಷಿ ಪತ್ನಿಯರು ಕೂಡ ಬಂದು ಈ ಮಗುವನ್ನು ಹಾಲು ಕೊಟ್ಟು ಸುಧಾರಿಸ್ತಾರೆ. ಆವಾಗ ಅಲ್ಲಿಗೆ ಪಾರ್ವತಿ ಬಂದು ಇದೆಲ್ಲ ನನ್ನ ಮಕ್ಕಳು ಅಂತ ಹೇಳಿ 6 ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಎತ್ಕೊಳ್ತಾಳೆ. ಆವಾಗ 6 ಮುಖ ಒಂದು ದೇಹ, ಹೀಗಾಗಿ ಷಣ್ಮುಖನ ಉದಯ ಆಗತ್ತೆ. ಈ ಬಾಲಕನು ಮಹಾಮೇಧಾವಿ. ತುಂಬ ಚಿಕ್ಕವನಿರೋವಾಗಲೇ ಇವನು ಭವಮಂಡಲ ಎಲ್ಲ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ. ದಾರಿನಲ್ಲಿ ಬರ್ತಾ ಇರಬೇಕಾದ್ರೆ ಬ್ರಹ್ಮ ಸಿಗ್ತಾನೆ. ಆ ಬ್ರಹ್ಮನನ್ನು ನೋಡಿದ ತಕ್ಷಣ ಈ ಹುಡುಗ ಏನು ಮಾಡ್ತಾನೆ ಅಂತಂದರೆ, ನನಗೆ ಪ್ರಣವವನ್ನು ಬೋಧಿಸು ಅಂತ ಕೇಳ್ತಾನೆ. ಬ್ರಹ್ಮ ಏನೋ ಈ ಚಿಕ್ಕ ಹುಡುಗ ಹಾಗೆ ಕೇಳ್ತಾನೆ ಅಂತ ಹೇಳಿಬಿಟ್ಟು ಇವನ ಮಾತಿಗೆ ಲೆಕ್ಕ ಕೊಡದೆ ಮುಂದೆ ಕೊಟ್ಟೋಗ್ಬಿಡ್ತಾನೆ. ಇವನಿಗೆ ಯಾವಾಗಲೂ ಬೇಗ ಕೋಪ ಬರುತ್ತೆ ಈ ಷಣ್ಮುಖನಿಗೆ. ಆ ಕೋಪದಿಂದ ಬ್ರಹ್ಮನನ್ನು ಬಂಧಿಸಿಟ್ಟು ಬಿಡ್ತಾನೆ. ಆವಾಗ ಸೃಷ್ಟಿ ಕ್ರಮವೆಲ್ಲ ಸ್ಥಗಿತವಾಗಿಬಿಡುತ್ತೆ. ಇದನ್ನರಿತ ಈಶ್ವರ ತನ್ನ ಪುತ್ರನಿಂದ ಅದು ತಪ್ಪು ಇದು ಅಂತ ಹೇಳಿ ಆ ಬ್ರಹ್ಮನನ್ನು ಬಂದು ಬಿಡಿಸ್ತಾನೆ. ಆವಾಗ ಈ ಷಣ್ಮುಖನಿಗೂ ಗೊತ್ತಾಗತ್ತೆ ನಾನು ಮಾಡಿದ ತಪ್ಪು ಅಂತ. ಆವಾಗ ಆ ಕೋಪದಿಂದ ತನ್ನನ್ನು ತಾನೇ ಶಪಿಸ್ಕೊಂಡು ಇವನು ಸರ್ಪರೂಪಿ ಆಗಿಬಿಡ್ತಾನೆ. ಆವಾಗ ಗರುಡ ಇರ್ತಾನಲ್ಲ, ಗರುಡ ಯಾವಾಗಲೂ ಸರ್ಪನಿಗೆ ದ್ವೇಷ. ಅವನು ಎಲ್ಲ ಈ ಸರ್ಪಕುಲವನ್ನೇ ನಾಶ ಮಾಡೋ ಒಂದು ಪ್ರತಿಜ್ಞೆಯಿಂದ ಸಂಚರಿಸ್ತಾ ಇರಬೇಕಾದ್ರೆ ಇವನೇನು ಮಾಡ್ತಾನೆ, ಸರ್ಪರೂಪಿ ಆಗಿಬಿಟ್ನಲ್ಲ, ಅದಕ್ಕೆ ಅವನಿಗೆ ಹೆದರ್ಕೊಂಡು ವಿಂಧ್ಯ ಪರ್ವತದಿಂದ ತೀರಾ ದಕ್ಷಿಣಕ್ಕೆ ಬಂದು ದಟ್ಟ ಕಾಡಿನಲ್ಲಿ ಬಂದು ಆ ಕಾಡಿನ ಬಿಲ್ದೊಳಗೆ ಔತ್ಕೊಂಡ್ಬಿಡ್ತಾನೆ. ಅಲ್ಲಿ ಔತ್ಕೊಂಡ್ಬಿಟ್ಟು ತಾನು ಗಾಳಿಯನ್ನೇ ಸೇವಿಸ್ಕೊಂಡು ಮುಂದೆ ಶೂರಪದ್ಮನ ಸಂಹಾರ ಮಾಡಬೇಕಾದ್ರೆ ಶಕ್ತಿ ಬೇಕು ಅಂತ ಶಕ್ತಿ ಸಂಪಾದನೆ ಮಾಡ್ಕೊಳ್ತಾನೆ. ಇಲ್ಲಿ ಪಾಪ ಪಾರ್ವತಿ ತನ್ನ ಮಗ ಎಲ್ಲೋ ಹೊರಟೋದಲ್ಲ ಅಂತ 108 ಸೃಷ್ಟಿಯನ್ನು ಮಾಡಿ ವಾಮನ ರೂಪದಲ್ಲಿ ಬಂದ ವಿಷ್ಣುವಿಗೆ ಅವಳು ಸತ್ಕಾರ ಮಾಡಿ ಬಾಗ್ನ ಕೊಡ್ತಾಳೆ. ಅವ ಕುಮಾರ ಭಿಕ್ಷೆ ಅಂದರೆ ಪುತ್ರ ಭಿಕ್ಷೆ ಬೇಡ್ತಾಳೆ. ವಿಷ್ಣುವು
ಆ ಕುಮಾರ ಅಡಗಿರ್ತಾನಲ್ಲ ಆ ಬಿಲದ ಹತ್ರ ಬಂದುಬಿಟ್ಟು ಕುಮಾರ ಅಂತ ಕೂಗ್ತಾನೆ. ಅವನು ಸರ್ಪರೂಪದಲ್ಲೇ ಬಂದು ನಿಂತ್ಕೊಂಡಾಗ ವಿಷ್ಣು ಅವನನ್ನು ತಬ್ಕೊಂಡ್ಬಿಡ್ತಾನೆ. ತಬ್ಕೊಂಡ ತಕ್ಷಣ ಮತ್ತೆ ಅವನು ಕುಮಾರಸ್ವಾಮಿ ಆಗಿಬಿಡ್ತಾನೆ. ಹೀಗೆ ಆ ಕುಮಾರನಾಗಿ ಮುಂದೆ ತಾನು ಬೇಕಾದಷ್ಟು ರಾಕ್ಷಸರನ್ನ ಸಂಹಾರ ಮಾಡಿ ಪ್ರಸಿದ್ಧಿ ಪಡೀತಾನೆ. ನಮ್ಮ ಆ ಬಿಲದಲ್ಲಿ ಎಲ್ಲಿ ಮಲಗಿರ್ತಾನೋ, ಯಾವಾಗ ತಪಸ್ಸು ಮಾಡ್ತಾ ಕೂತಿರ್ತಾನೋ ಆ ಬಿಲ್ವೇ ಕೂಡ ಇವಾಗ ಸುಬ್ರಹ್ಮಣ್ಯ ಕ್ಷೇತ್ರ ಅಂತನೋ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಅಂತ ನಾವು ಹೇಳ್ತೀವಲ್ಲ, ಆ ಕ್ಷೇತ್ರವಾಗಿ ಇವಾಗ ಪ್ರಸಿದ್ಧಿಗೆ ಬಂದಿದೆ. ನಮ್ಮ ಈ ಕನ್ನಡ ನಾಡಿನಲ್ಲೆಲ್ಲ ಸರ್ಪರೂಪಿಯಾಗೇ ಸುಬ್ರಹ್ಮಣ್ಯೇಶ್ವರ ನಮಗೆ ದರ್ಶನ ಕೊಡ್ತಾನೆ. ಇಲ್ಲಿ ಸೃಷ್ಟಿಯ ವಿಷಯ ಬಂದಿದ್ದರಿಂದ ಈ ಸುಬ್ರಹ್ಮಣ್ಯ ಸೃಷ್ಟಿ ಕೂಡ ನಾಗಪ್ಪನ ಪೂಜೆಗೆ ಬಹಳ ಪ್ರಶಸ್ತವಾದ ದಿನ. ಈ ಸೃಷ್ಟಿ ದಿವಸ ಎಷ್ಟೋ ಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯೇಶ್ವರನ ವ್ರತ ಕೂಡ ಆಗತ್ತೆ. ಹಾಗೆ ಶ್ರಾವಣ ಶುದ್ಧ ಚೌತಿ ಬರುವ ನಾಗ ಚತುರ್ಥಿ, ಅದು ಅಕ್ಕಮಿಂಚಿ ಒಂದು ಹೆಸರಿನ ನೆನಪಿಗಾಗಿ ಮಾಡೋ ವ್ರತ. ಆಮೇಲೆ ನಾಗ ಪಂಚಮಿ, ಅದು ಒಳ ಹುಟ್ಟಿದವರ ಹಬ್ಬ ಅಂತ ಮಾಡೋ ಒಂದು. ಆಮೇಲೆ ಮಾರ್ಗಶಿರ ಶುದ್ಧ ಸೃಷ್ಟಿ ಮತ್ತು ಪುಷ್ಯ ಶುದ್ಧ ಸೃಷ್ಟಿ, ಆಮೇಲೆ ಮಾಘ ಶುದ್ಧ ಸೃಷ್ಟಿ, ಕುಮಾರ ಸೃಷ್ಟಿ. ಹೀಗೆ ಈ 3 ಸೃಷ್ಟಿಗಳು ಕೂಡ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತ್ಯರ್ಥವಾದ ದಿನ. ಮಾರ್ಗಶಿರ ಶುದ್ಧ ಸೃಷ್ಟಿ, ಪುಷ್ಯ ಶುದ್ಧ ಸೃಷ್ಟಿ ಮತ್ತು ಮಾಘ ಶುದ್ಧ ಸೃಷ್ಟಿ, ಈ 3 ಸೃಷ್ಟಿಗಳನ್ನು ಕೂಡ ಬಾಲಸುಬ್ರಹ್ಮಣ್ಯನ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಬಾಲಬ್ರಹ್ಮಚಾರಿಗಳನ್ನು ಸತ್ಕರಿಸುವುದು ಕೂಡ ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಶುಭ್ರಮನವ ಹೊತ್ತು ತನ್ನಿ, ಹಬ್ಬದೂಟವ ಮಾಡ ಬನ್ನಿ. ಶುಭ್ರಮನವ ಹೊತ್ತು ತನ್ನಿ, ಹಬ್ಬದೂಟವ ಮಾಡ ಬನ್ನಿ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಪರಶುರಾಮ ತಪಗೈದಿದ ಕ್ಷೇತ್ರ, ಋಷ್ಯ ಶೃಂಗರು ನೆಲೆಸಿದ ಕ್ಷೇತ್ರ. ಪರಶುರಾಮ ತಪಗೈದಿದ ಕ್ಷೇತ್ರ, ಋಷ್ಯ ಶೃಂಗರು ನೆಲೆಸಿದ ಕ್ಷೇತ್ರ. ಧರಣೀಪತಿಸು ಧರ್ಮರಾಜನ ಘೋರ ಶಾಪ ವಿಮೋಚನ ಕ್ಷೇತ್ರ. ಧರಣೀಪತಿಸು ಧರ್ಮರಾಜನ ಘೋರ ಶಾಪ ವಿಮೋಚನ ಕ್ಷೇತ್ರ. ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ, ಸುಬ್ಬಣ್ಣನ ನಾವು ಕಾಣುವ ಬನ್ನಿ. ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ. ಕುಷ್ಠರೋಗದಿ ನರಳಿದ ಬ್ರಾಹ್ಮಣ, ಕೆಟ್ಟ ಶಾಪವ ಹೊತ್ತೈ ತರುಣ. ಕುಷ್ಠರೋಗದಿ ನರಳಿದ ಬ್ರಾಹ್ಮಣ, ಕೆಟ್ಟ ಶಾಪವ ಹೊತ್ತೈ ತರುಣ. ಉಚ್ಚಿಷ್ಠದಲ್ಲಿ ಹೊರಳಿದ ಕಾರಣ, ಶ್ರೇಷ್ಠರಾದರು ಕೇಳೋ ಜಾಣ. ಉಚ್ಚಿಷ್ಠದಲ್ಲಿ ಹೊರಳಿದ ಕಾರಣ, ಶ್ರೇಷ್ಠರಾದರು ಕೇಳೋ ಜಾಣ. ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ, ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ ಶೈಲಜಾಪತಿ ಶ್ರೀಕಂಠನಿಗೆ ಬಾಲನಾದ ಈ ಶರವಣ ಭವಗೆ ಶೈಲಜಾಪತಿ ಶ್ರೀಕಂಠನಿಗೆ ಬಾಲನಾದ ಈ ಶರವಣ ಭವಗೆ ಇಳೆಯೊಳು ನಮ್ಮ ಬಾಳು ಕೊನೆಗೆ ಶೈಲಜಾನುತನೊಲಿಸುವ ಕಡೆಗೆ ಇಳೆಯೊಳು ನಮ್ಮ ಬಾಳು ಕೊನೆಗೆ ಶೈಲಜಾನುತನೊಲಿಸುವ ಕಡೆಗೆ ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಶುಭ್ರಮನವ ಹೊತ್ತು ತನ್ನಿ ಹಬ್ಬದೂಟವ ಮಾಡ ಬನ್ನಿ ಶುಭ್ರಮನವ ಹೊತ್ತು ತನ್ನಿ ಹಬ್ಬದೂಟವ ಮಾಡ ಬನ್ನಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಬನ್ನಿ ಸುಬ್ಬಣ್ಣನ ನಾವು ಕಾಣುವ ಬನ್ನಿ ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ 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 ಸುಬ್ಬ ಸುಬ್ಬ ಗೋವಿಂದ